ಮೊದಲನೇದಾಗಿ ನಿಮಗೆ ಕಲಬುರಗಿ ವಿಚಾರನ ತಗೊಳ್ತೀನಿ. ಅಲ್ಲಿ ಇಬ್ಬರಿದ್ದಾರೆ ಇಂಪಾರ್ಟೆಂಟ್, ಬಿ ಆರ್ ಪಾಟೀಲ್ ವರ್ಸಸ್ ಪ್ರಿಯಾಂಕ್ ಖರ್ಗೆ. ಇವರಿಬ್ಬರ ನಡುವೆ ಮುನಿಸಿದೇ ಇದೆ. ಏನಂತ ಹೇಳ್ತಾರೆ ಬಿ ಆರ್ ಪಾಟೀಲ್ ಅವರು, ಯಾವಾಗಲೂ ಹಿರಿಯ ಶಾಸಕರನ್ನ ಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ, ಒಂದು ರೆಸ್ಪೆಕ್ಟ್ ಮಾಡೋದಿಲ್ಲ. ಅವರ ಮನೆ ಬಾಗಿಲಿಗೆ ಹೋದ್ರೂ ಕೂಡ ಕೆಲಸ ಆಗೋದಿಲ್ಲ, ಅವರ ಕಚೇರಿಗೆ ಹೋದ್ರೆ ಸಿಗೋದಿಲ್ಲ, ಇದ್ರೂ ಕೂಡ ನಾಳೆ ಸಿಗ್ತೀವಿ ನಾಡು ಸಿಗ್ತೀವಿ ಅಂತೇಳಿ ಕಳಿಸ್ಬಿಡ್ತಾರೆ. ಬಿ ಆರ್ ಪಾಟೀಲ್ ಅವರೇ ಸಾಕಷ್ಟು ಬಾರಿ ಆರೋಪವನ್ನು ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಯಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ ತುಂಬ ಸಲ. ಸೆಷನಲ್ಲೂ ಕೂಡ ಇದೇ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಎಷ್ಟೋ ಸಲ. ನಾವು ಹಿರಿಯ ಶಾಸಕರಿದ್ದೀವಿ, CLP ಮೀಟಿಂಗಲ್ಲಿ ಕೂಡ ನಾವು ಹಿರಿಯ ಶಾಸಕರಿದ್ದೀವಿ, ಮಂತ್ರಿಯವ್ರ ಹತ್ರ ಹೋದರೆ ನಮ್ಮ ಕೆಲಸನೇ ಆಗೋದಿಲ್ಲ, ಮಂತ್ರಿಗಳಿಗೆ ಫೋನ್ ಮಾಡಿದ್ರೆ PAಗಳು ಫೋನ್ ಪಿಕ್ ಮಾಡ್ತಾರೆ, PS ಫೋನ್ ಪಿಕ್ ಮಾಡ್ತಾರೆ. ಯಾಕೆ ಇಷ್ಟೊಂದು ವಿಚಾರವನ್ನು ತಾರತಮ್ಯ ಮಾಡೋದು ಯಾಕೆ ಅಂಥೇಳಿ ಆರೋಪವನ್ನು ಮಾಡ್ತಾರೆ. ಅನುದಾನದ ವಿಚಾರದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿರೋದು ಬಿ ಆರ್ ಪಾಟೀಲ್ ಅವರು. ಶಾಸಕರಿಗೆ ಪತ್ರಗಳನ್ನು ಬರೆದ್ರೆ ಸಚಿವರಿಗೆ ಶಾಸಕರ ಪತ್ರ ಅನ್ನೋದಕ್ಕೆ ಕಿಮ್ಮತ್ತೇ ಇಲ್ಲ ಅಂತೇಳಿ ಆರೋಪವನ್ನು ಮಾಡ್ತಾರೆ. ಇದು ಕಲಬುರಗಿಯಲ್ಲಿ ವಿಚಾರ. ನೆಕ್ಸ್ಟ್ ದಾವಣಗೆರೆಗೆ ಹೋಗೋಣ. ದಾವಣಗೆರೆದು ಕೂಡ ಹೇಳ್ತೀನಿ. ದಾವಣಗೆರೆಯಲ್ಲಿ ಹೇಗಿದೆ ಗೊತ್ತಾ? ಅಲ್ಲೂ ಕೂಡ ಸೇಮ್. ಯಾರ್ಯಾರಿಗೆ? SS ಮಲ್ಲಿಕಾರ್ಜುನ್ ವರ್ಸಸ್ ಬಸವರಾಜ್, ಶಿವಗಂಗಾ ಬಸವರಾಜ್ ಅವರು. ಇವರೇನು ಹೇಳ್ತಾರೆ? ಉಸ್ತುವಾರಿ ಸಚಿವರ ಬದಲಾವಣೆಗೆ ಪತ್ರವನ್ನು ಬರೆದಿದ್ರು. ಯಾರು? ಶಿವಗಂಗಾ ಬಸವರಾಜ್ ಅವರು. ನಮಗೆ ಇವರು ಉಸ್ತುವಾರಿ ಸಾಕಾಗಿದೆ, ನಮಗೆ ಬೇಡ, ದಯವಿಟ್ಟು ಬದಲಾವಣೆ ಮಾಡಿ. ಯಾಕೆ? ಅವ್ರು BJP ಜೊತೆಗೆ ಹೊಂದಾಣಿಕೆ ಪಾಲಿಟಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದ್ದಾರೆ. ಇದು ಮುನಿಸು. ಹಾಗಾಗಿ ನಮಗೆ ಸಚಿವ ಸ್ಥಾನ ಕೊಡಿ, ಮಂತ್ರಿಗಿರಿ ಬೇಕು ನಮಗೆ ಅಂತೇಳಿ ಅವರು ಕೂಡ ಪಟ್ಟು ಹಿಡಿದ್ರು. ನೋಡ್ಬೇಕೇನಾಗುತ್ತೆ ಅಂತ ಇವರಿಬ್ಬರು ವಿಚಾರದಲ್ಲಿ. ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆ ಇವರಿಬ್ಬರ ಭವಿಷ್ಯ ನಿಂತೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ನೋಡೋಣ, ಕಾದು ನೋಡೋಣ. ನೆಕ್ಸ್ಟ್ ಕೋಲಾರ್ಗೆ ಹೋಗೋಣ. ಕೋಲಾರದಲ್ಲಿ ಹೇಗಿದೆ ಗೊತ್ತಾ? ಅಲ್ಲಿ ಯಾರ ನಡುವೆ ಮುನಿಸಿದೆ ಗೊತ್ತಾ? ಭೈರತಿ ಸುರೇಶ್ ಸಚಿವರು ಹಾಗೆ KY ನಂಜೇಗೌಡ, ಇವರಿಬ್ಬರ ನಡುವೆ ಯಾವ ರೀತಿಯಾಗಿ ಮುನಿಸಿದೆ? ಅವರೇನು ಹೇಳ್ತಾರೆ? ಇಲ್ಲಿನ ಶಾಸಕರನ್ನ ಇವರು ಪರಿಗಣನೆಗೆ ತೆಗೆದುಕೊಂಡೇ ಇಲ್ಲ, ಅವರು ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ ಆರೋಪವನ್ನು ಮಾಡಿದ್ದಾರೆ. ನೋಡಿ, ನಾವು ಪತ್ರವನ್ನು ಬರೆದ್ರೆ ನಮ್ಮ ಪತ್ರದ ಮೇಲೆ ವರ್ಗಾವಣೆ ನಡಿಬೇಕು, ಆದರೆ ನಮ್ಮ ಪತ್ರಕ್ಕೆ ಕಿಮ್ಮತ್ತು ಗೌರವ ಇಲ್ಲ. ಜಿಲ್ಲಾ ಉಸ್ತುವಾರಿ ಬದಲಾವಣೆ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿದರು KY ನಂಜೇಗೌಡರು. ಇದು ಕೋಲಾರದ ಕತೆ. ನೆಕ್ಸ್ಟ್ ಶಿವಮೊಗ್ಗ ಕಡೆ ಹೋಗೋಣ. ಶಿವಮೊಗ್ಗ ಜಿಲ್ಲೆದೇ ಹೇಳ್ತೀವಿ. ಅಲ್ಲಿ ಸಚಿವರಿದ್ದಾರೆ ಮಧು ಬಂಗಾರಪ್ಪ ಅವರು, ಮತ್ತೊಂದು ಕಡೆ ಬೇಳೂರು ಗೋಪಾಲಕೃಷ್ಣ ಅವರು. ದೆಹಲಿಗೆ ಹೋಗೋರೀಗ ನಾವು 3 ಬಾರಿ 4 ಬಾರಿ ಗೆದ್ದಿದ್ದೀವಿ, ನಮಗೂ ಕೊಡಿ ಅಂತೇಳಿ. ಸಚಿವ ಸ್ಥಾನ ಸಿಗದೆ ಅವರು ಬೇಸರವನ್ನು ಹೊರ ಹಾಕ್ತಿದ್ದಾರೆ. ದೆಹಲಿಗೆ ಹೊರಟಿದ್ದಾರೆ, ಆಲ್ಮೋಸ್ಟ್ ರೀಚ್ ಆಗಿದ್ದಾರೆ ಈಗ ದೆಹಲಿಗೆ. ಅವರಿಗೆ ಸಚಿವರ ಜೊತೆ ಮುನಿಸಿದೆ. ಬಹಿರಂಗವಾಗಿ ಅವ್ರು ತೋರಿಸ್ಕೊಳ್ದೇ ಇದ್ರು ಕೂಡ ಆಪ್ತರ ಬಳಿ ಹೇಳ್ಕೊಂಡು ಬಂದಿದ್ದಾರಂತೆ ಅವರು. ಸರ್ಕಾರ ರಚನೆ ಆದಾಗಿನಿಂದ ಈ ತಿಕ್ಕಾಟ ನಡೀತಾ ಬರ್ತಾನೆ ಇದೆ ಇವರಿಬ್ಬರ ನಡುವೆ. ಇದು ಶಿವಮೊಗ್ಗದ ಕತೆ. ನೆಕ್ಸ್ಟ್ ಬೆಳಗಾವಿಗೆ ಹೋಗೋಣ. ಸಚಿವ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸವದಿ ಅವರು. ನಿಮ್ಮೊಂದು ವಿಚಾರ ಹೇಳ್ತೀನಿ ವೀಕ್ಷಕರೇ. ಲಕ್ಷ್ಮಣ್ ಸವದಿ ಅವರು ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಗೆ ಸೇರಿಕೊಂಡ್ರು. ಅಥಣಿ ಕ್ಷೇತ್ರದ ಟಿಕೆಟನ್ನು ಗಿಟ್ಟಿಸ್ಕೊಂಡ್ರು. ಕಳೆದ ಬಾರಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಂಥ ಶಾಸಕರ ಪೈಕಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಂಥ 2ನೇ ಶಾಸಕ ಯಾರು ಅಂತಂದರೆ ಲಕ್ಷ್ಮಣ್ ಸವದಿ ಅವರು. ಅವರು ಮಂತ್ರಿಗಿರಿ ಮಾಡ್ತೀವಿ ಅಂತ ಕರ್ಕೊಂಬಂದರು, ಅವ್ರಿಗೆ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ? ಸತೀಶ್ ಜಾರಕಿಹೊಳಿ ಅವ್ರ ಕಾರಣ. ಅವರು ಅಡ್ಡಗಾಲನ್ನು ಹಾಕ್ತಿದ್ದಾರೆ ಅಂತೇಳಿ ಅವರ ನಡುವೆ ಮುನಿಸು. ಇನ್ನು ಬೆಳಗಾವಿದು ಇನ್ನೊಂದು ಟೀಮ್ ಇದೆ. ಅಲ್ಲಿ ಯಾರ ನಡುವೆ? ಆಸಿಫ್ ಸೇಠ್ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್. ಇವರಿಬ್ಬರ ನಡುವೆ ಯಾವ ರೀತಿಯಾಗಿ ಮುನಿಸಿದೆ? ಬೆಳಗಾವಿ ಕಾಂಗ್ರೆಸ್ ಕಚೇರಿ ನಿರ್ಮಾಣ ವಿಚಾರದಲ್ಲೇ ತಿಕ್ಕಾಟ ನಡೀತು ದೊಡ್ಡ ಮಟ್ಟದಲ್ಲಿ, ನೀವೇ ನೋಡಿದ್ರಿ. ಇನ್ನು ಲೋಕಸಭಾ ಚುನಾವಣೆ ವೇಳೆ ಶಾಸಕರನ್ನ ಕಡೆಗಣಿಸಿದ್ರು ಇವರು ಅಂತೇಳಿ ಆರೋಪವನ್ನು ಮಾಡ್ಕೊಂಬಂದ್ರು. ಯಾಕೆಂತಂದ್ರೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ನಿಂತಿದ್ರು, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ನಿಂತಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ನಿಂತ ಜಾಗಕ್ಕೆ ಉಸ್ತುವಾರಿಯಾಗಿದ್ದವರು ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ನಿಂತ ಜಾಗಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಸ್ತುವಾರಿ. ಆದರೆ ಆಸಿಫ್ ಸೇಠ್ ಅವರು ಹೇಳಿದ್ದೇನು? ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮನ್ನು ಪರಿಗಣನೆಗೆ ತೆಗೆದುಕೊಳ್ಳಲೇ ಇಲ್ಲ, ಶಾಸಕರು ಕೆಲಸ ಮಾಡಿಲ್ಲ ಅಂತೇಳಿ ದೂರನ್ನು ಕೊಟ್ಟಿದ್ದಾರೆ ಸಚಿವರು. ಇದು ಹೇಗೆ ಸಾಧ್ಯ ಅಂತೇಳಿ ಇದು ಅವರಿಬ್ಬರ ನಡುವೆ ಇರುವಂಥ ಮುನಿಸು. ನೆಕ್ಸ್ಟ್ ಹಂಗೆ ಸ್ವಲ್ಪ ಪಕ್ಕಕ್ಕೆ ಬರೋಣ, ಉತ್ತರ ಕನ್ನಡ ಜಿಲ್ಲೆಗೆ. ಅಲ್ಲಿ ಸಚಿವ ಮಂಕಾಳ್ ವೈದ್ಯ ವರ್ಸಸ್ RV ದೇಶಪಾಂಡೆ ಅವರು. RV ದೇಶಪಾಂಡೆ ಅವರಂತೂ ತುದಿಗಾಲಲ್ಲಿ ನಿಂತವ್ರೆ. ನಮ್ಗೆ ಯಾವಾಗ ಕೊಡ್ತೀರಾ ನಮಗೆ ಸಚಿವ ಸ್ಥಾನ ಅಂತೇಳಿ. ನಾನು ಹಿರಿಯ ಶಾಸಕನಿದ್ದೀನಿ, ಹಿರಿಯ ಅನುಭವ ಇದ್ದೀನಿ, ಸಾಕಷ್ಟು ಇಲಾಖೆಗಳಲ್ಲಿ ನಾನು ಜವಾಬ್ದಾರಿಯನ್ನು ತಗೊಂಡು ಕೆಲಸವನ್ನು ಮಾಡಿದ್ದೀನಿ,
ಅಣ್ಣನ ಬಿಟ್ಟು ಮಂಕಳ ವೈದ್ಯ ಅವರು ಕೊಟ್ಟಿದ್ದಾರಲ್ಲ ಅಂತೇಳಿ ಆರಂಭದಿಂದಲೇ ಒಳಗೊಳಗೆ ಅವರು ಮುನಿಸನ್ನು ವ್ಯಕ್ತಪಡಿಸ್ತಾ ಇದ್ರು. ಆಪ್ತರ ಬಳಿ ಕೂಡ ಅವ್ರು ಹೇಳ್ಕೊಂಡು ಬಂದಿದ್ರಂತೆ. ಅಲ್ಲೇನಾಯಿತು, ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲೂ ಕೂಡ ಇವರಿಬ್ಬರ ನಡುವೆ ವೈಮನಸ್ಸಾಯಿತು. ಜಿಲ್ಲೆಯಲ್ಲಿ ಕೆಲ ಹುದ್ದೆಗಳ ನೇಮಕ ವಿಚಾರದಲ್ಲೂ ಕೂಡ ತಿಕ್ಕಾಟ ಆಯಿತು. ಅದೆಲ್ಲ ಕೂಡ ಬಹಿರಂಗ ಆಯಿತು, ಯಾವುದು ಕೂಡ ಮುಚ್ಚುಮರೆ ಇಲ್ಲ. ಈ ರೀತಿಯಾಗಿ ಶಾಸಕರು ವರ್ಸಸ್ ಸಚಿವರ ನಡುವೆ ತಿಕ್ಕಾಟ, ಮುನಿಸು ಇದೆಲ್ಲವೂ ಕೂಡ ಇದೆ. ಇದೆಲ್ಲವನ್ನು ಕೂಡ ಬದಿಗಿಡಬೇಕು, ನಮಗೆ ಸಚಿವ ಸ್ಥಾನವನ್ನು ಕೊಡಬೇಕು, ಮಂತ್ರಿಗಿರಿ ಸಿಗಬೇಕು ಅಂತೇಳಿ ಇವತ್ತೆಲ್ಲ ದೆಹಲಿಗೆ ಹೋಗಿದ್ದಾರೆ. ಎಲ್ಲರೂ ಹೋಗಿದ್ದಾರೆ, 30-35 ಜನ. ಹಾಗಾಗಿ ಇದೆಲ್ಲ ನೋಡ್ಬೇಕೇನೇನಾಗುತ್ತೆ ಅಂತ, ಇದರಲ್ಲಿ ಯಾರಿಗೆ ಕೋಕ್ ಯಾರಿಗೆ ಲಕ್ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಇದೆ. ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಿದ್ದಾರೆ ಅದೇ ಇಂಪಾರ್ಟೆಂಟ್. ಮೊದಲನೇದಾಗಿ ನಿಮಗೆ ಕಲಬುರಗಿ ವಿಚಾರನ ತಗೊಳ್ತೀನಿ. ಅಲ್ಲಿ ಇಬ್ಬರಿದ್ದಾರೆ ಇಂಪಾರ್ಟೆಂಟ್, ಬಿ ಆರ್ ಪಾಟೀಲ್ ವರ್ಸಸ್ ಪ್ರಿಯಾಂಕ್ ಖರ್ಗೆ. ಇವರಿಬ್ಬರ ನಡುವೆ ಮುನಿಸಿದೇ ಇದೆ. ಏನಂತ ಹೇಳ್ತಾರೆ ಬಿ ಆರ್ ಪಾಟೀಲ್ ಅವರು, ಯಾವಾಗಲೂ ಹಿರಿಯ ಶಾಸಕರನ್ನ ಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ, ಒಂದು ರೆಸ್ಪೆಕ್ಟ್ ಮಾಡೋದಿಲ್ಲ. ಅವರ ಮನೆ ಬಾಗಿಲಿಗೆ ಹೋದ್ರೂ ಕೂಡ ಕೆಲಸ ಆಗೋದಿಲ್ಲ, ಅವರ ಕಚೇರಿಗೆ ಹೋದ್ರೆ ಸಿಗೋದಿಲ್ಲ, ಇದ್ರೂ ಕೂಡ ನಾಳೆ ಸಿಗ್ತೀವಿ ನಾಡು ಸಿಗ್ತೀವಿ ಅಂತೇಳಿ ಕಳಿಸ್ಬಿಡ್ತಾರೆ. ಬಿ ಆರ್ ಪಾಟೀಲ್ ಅವರೇ ಸಾಕಷ್ಟು ಬಾರಿ ಆರೋಪವನ್ನು ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಯಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ ತುಂಬ ಸಲ. ಸೆಷನಲ್ಲೂ ಕೂಡ ಇದೇ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಎಷ್ಟೋ ಸಲ. ನಾವು ಹಿರಿಯ ಶಾಸಕರಿದ್ದೀವಿ, CLP ಮೀಟಿಂಗಲ್ಲಿ ಕೂಡ ನಾವು ಹಿರಿಯ ಶಾಸಕರಿದ್ದೀವಿ, ಮಂತ್ರಿಯವ್ರ ಹತ್ರ ಹೋದರೆ ನಮ್ಮ ಕೆಲಸನೇ ಆಗೋದಿಲ್ಲ, ಮಂತ್ರಿಗಳಿಗೆ ಫೋನ್ ಮಾಡಿದ್ರೆ PAಗಳು ಫೋನ್ ಪಿಕ್ ಮಾಡ್ತಾರೆ, PS ಫೋನ್ ಪಿಕ್ ಮಾಡ್ತಾರೆ. ಯಾಕೆ ಇಷ್ಟೊಂದು ವಿಚಾರವನ್ನು ತಾರತಮ್ಯ ಮಾಡೋದು ಯಾಕೆ ಅಂಥೇಳಿ ಆರೋಪವನ್ನು ಮಾಡ್ತಾರೆ. ಅನುದಾನದ ವಿಚಾರದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿರೋದು ಬಿ ಆರ್ ಪಾಟೀಲ್ ಅವರು. ಶಾಸಕರಿಗೆ ಪತ್ರಗಳನ್ನು ಬರೆದ್ರೆ ಸಚಿವರಿಗೆ ಶಾಸಕರ ಪತ್ರ ಅನ್ನೋದಕ್ಕೆ ಕಿಮ್ಮತ್ತೇ ಇಲ್ಲ ಅಂತೇಳಿ ಆರೋಪವನ್ನು ಮಾಡ್ತಾರೆ. ಇದು ಕಲಬುರಗಿಯಲ್ಲಿ ವಿಚಾರ. ನೆಕ್ಸ್ಟ್ ದಾವಣಗೆರೆಗೆ ಹೋಗೋಣ. ದಾವಣಗೆರೆದು ಕೂಡ ಹೇಳ್ತೀನಿ. ದಾವಣಗೆರೆಯಲ್ಲಿ ಹೇಗಿದೆ ಗೊತ್ತಾ, ಅಲ್ಲೂ ಕೂಡ ಸೇಮ್. ಯಾರ್ಯಾರಿಗೆ SS ಮಲ್ಲಿಕಾರ್ಜುನ್ ವರ್ಸಸ್ ಬಸವರಾಜ್, ಶಿವಗಂಗಾ ಬಸವರಾಜ್ ಅವರು. ಇವರೇನು ಹೇಳ್ತಾರೆ, ಉಸ್ತುವಾರಿ ಸಚಿವರ ಬದಲಾವಣೆಗೆ ಪತ್ರವನ್ನು ಬರೆದಿದ್ರು. ಯಾರು? ಶಿವಗಂಗಾ ಬಸವರಾಜ್ ಅವರು. ನಮಗೆ ಇವರು ಉಸ್ತುವಾರಿ ಸಾಕಾಗಿದೆ, ನಮಗೆ ಬೇಡ, ದಯವಿಟ್ಟು ಬದಲಾವಣೆ ಮಾಡಿ. ಯಾಕೆ? ಅವ್ರು BJP ಜೊತೆಗೆ ಹೊಂದಾಣಿಕೆ ಪಾಲಿಟಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದ್ದಾರೆ. ಇದು ಮುನಿಸು. ಹಾಗಾಗಿ ನಮಗೆ ಸಚಿವ ಸ್ಥಾನ ಕೊಡಿ, ಮಂತ್ರಿಗಿರಿ ಬೇಕು ನಮಗೆ ಅಂತೇಳಿ ಅವರು ಕೂಡ ಪಟ್ಟು ಹಿಡಿದ್ರು. ನೋಡ್ಬೇಕೇನಾಗುತ್ತೆ ಅಂತ ಇವರಿಬ್ಬರು ವಿಚಾರದಲ್ಲಿ. ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆ ಇವರಿಬ್ಬರ ಭವಿಷ್ಯ ನಿಂತೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ನೋಡೋಣ, ಕಾದು ನೋಡೋಣ. ನೆಕ್ಸ್ಟ್ ಕೋಲಾರ್ಗೆ ಹೋಗೋಣ. ಕೋಲಾರದಲ್ಲಿ ಹೇಗಿದೆ ಗೊತ್ತಾ, ಅಲ್ಲಿ ಯಾರ ನಡುವೆ ಮುನಿಸಿದೆ ಗೊತ್ತಾ, ಭೈರತಿ ಸುರೇಶ್ ಸಚಿವರು ಹಾಗೆ KY ನಂಜೇಗೌಡ ಇವರಿಬ್ಬರ ನಡುವೆ ಯಾವ ರೀತಿಯಾಗಿ ಮುನಿಸಿದೆ. ಅವರೇನು ಹೇಳ್ತಾರೆ, ಇಲ್ಲಿನ ಶಾಸಕರನ್ನ ಇವರು ಪರಿಗಣನೆಗೆ ತೆಗೆದುಕೊಂಡೇ ಇಲ್ಲ, ಅವರು ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ ಆರೋಪವನ್ನು ಮಾಡಿದ್ದಾರೆ. ನೋಡಿ, ನಾವು ಪತ್ರವನ್ನು ಬರೆದ್ರೆ ನಮ್ಮ ಪತ್ರದ ಮೇಲೆ ವರ್ಗಾವಣೆ ನಡಿಬೇಕು, ಆದರೆ ನಮ್ಮ ಪತ್ರಕ್ಕೆ ಕಿಮ್ಮತ್ತು ಗೌರವ ಇಲ್ಲ, ಜಿಲ್ಲಾ ಉಸ್ತುವಾರಿ ಬದಲಾವಣೆ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿದರು KY ನಂಜೇಗೌಡರು. ಇದು ಕೋಲಾರದ ಕತೆ. ನೆಕ್ಸ್ಟ್ ಶಿವಮೊಗ್ಗ ಕಡೆ ಹೋಗೋಣ. ಶಿವಮೊಗ್ಗ ಜಿಲ್ಲೆದೇ ಹೇಳ್ತೀವಿ. ಅಲ್ಲಿ ಸಚಿವರಿದ್ದಾರೆ ಮಧು ಬಂಗಾರಪ್ಪ ಅವರು. ಮತ್ತೊಂದು ಕಡೆ ಬೇಳೂರು ಗೋಪಾಲಕೃಷ್ಣ ಅವರು. ದೆಹಲಿಗೆ ಹೋಗೋರೀಗ, ನಾವು 3 ಬಾರಿ 4 ಬಾರಿ ಗೆದ್ದಿದ್ದೀವಿ, ನಮಗೂ ಕೊಡಿ ಅಂತೇಳಿ. ಸಚಿವ ಸ್ಥಾನ ಸಿಗದೆ ಅವರು ಬೇಸರವನ್ನು ಹೊರ ಹಾಕ್ತಿದ್ದಾರೆ. ದೆಹಲಿಗೆ ಹೊರಟಿದ್ದಾರೆ, ಆಲ್ಮೋಸ್ಟ್ ರೀಚ್ ಆಗಿದ್ದಾರೆ ಈಗ ದೆಹಲಿಗೆ. ಅವರಿಗೆ ಸಚಿವರ ಜೊತೆ ಮುನಿಸಿದೆ. ಬಹಿರಂಗವಾಗಿ ಅವ್ರು ತೋರಿಸ್ಕೊಳ್ದೇ ಇದ್ರು ಕೂಡ ಆಪ್ತರ ಬಳಿ ಹೇಳ್ಕೊಂಡು ಬಂದಿದ್ದಾರಂತೆ ಅವರು. ಸರ್ಕಾರ ರಚನೆ ಆದಾಗಿನಿಂದ ಈ ತಿಕ್ಕಾಟ ನಡೀತಾ ಬರ್ತಾನೆ ಇದೆ ಇವರಿಬ್ಬರ ನಡುವೆ. ಇದು ಶಿವಮೊಗ್ಗದ ಕತೆ. ನೆಕ್ಸ್ಟ್ ಬೆಳಗಾವಿಗೆ ಹೋಗೋಣ. ಸಚಿವ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸವದಿ ಅವರು. ನಿಮ್ಮೊಂದು ವಿಚಾರ ಹೇಳ್ತೀನಿ ವೀಕ್ಷಕರೇ. ಲಕ್ಷ್ಮಣ್ ಸವದಿ ಅವರು ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಗೆ ಸೇರಿಕೊಂಡ್ರು. ಅಥಣಿ ಕ್ಷೇತ್ರದ ಟಿಕೆಟನ್ನು ಗಿಟ್ಟಿಸ್ಕೊಂಡ್ರು. ಕಳೆದ ಬಾರಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಂಥ ಶಾಸಕರ ಪೈಕಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಂಥ 2ನೇ ಶಾಸಕ ಯಾರು ಅಂತಂದರೆ ಲಕ್ಷ್ಮಣ್ ಸವದಿ ಅವರು. ಅವರು ಮಂತ್ರಿಗಿರಿ ಮಾಡ್ತೀವಿ ಅಂತ ಕರ್ಕೊಂಬಂದರು, ಅವ್ರಿಗೆ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ? ಸತೀಶ್ ಜಾರಕಿಹೊಳಿ ಅವ್ರ ಕಾರಣ, ಅವರು ಅಡ್ಡಗಾಲನ್ನು ಹಾಕ್ತಿದ್ದಾರೆ ಅಂತೇಳಿ ಅವರ ನಡುವೆ ಮುನಿಸು. ಇನ್ನು ಬೆಳಗಾವಿದು ಇನ್ನೊಂದು ಟೀಮ್ ಇದೆ. ಅಲ್ಲಿ ಯಾರ ನಡುವೆ? ಆಸಿಫ್ ಸೇಠ್ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್. ಇವರಿಬ್ಬರ ನಡುವೆ ಯಾವ ರೀತಿಯಾಗಿ ಮುನಿಸಿದೆ? ಬೆಳಗಾವಿ ಕಾಂಗ್ರೆಸ್ ಕಚೇರಿ ನಿರ್ಮಾಣ ವಿಚಾರದಲ್ಲೇ ತಿಕ್ಕಾಟ ನಡೀತು ದೊಡ್ಡ ಮಟ್ಟದಲ್ಲಿ, ನೀವೇ ನೋಡಿದ್ರಿ. ಇನ್ನು ಲೋಕಸಭಾ ಚುನಾವಣೆ ವೇಳೆ ಶಾಸಕರನ್ನ ಕಡೆಗಣಿಸಿದ್ರು ಇವರು ಅಂತೇಳಿ ಆರೋಪವನ್ನು ಮಾಡ್ಕೊಂಬಂದ್ರು.
ಯಾಕೆಂತಂದರೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ನಿಂತಿದ್ರು, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ನಿಂತಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ನಿಂತ ಜಾಗಕ್ಕೆ ಉಸ್ತುವಾರಿಯಾಗಿದ್ದವರು ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ನಿಂತ ಜಾಗಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಸ್ತುವಾರಿ. ಆದರೆ ಆಸಿಫ್ ಸೇಠ್ ಅವರು ಹೇಳಿದ್ದೇನು, ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮನ್ನು ಪರಿಗಣನೆಗೆ ತೆಗೆದುಕೊಳ್ಳಲೇ ಇಲ್ಲ, ಶಾಸಕರು ಕೆಲಸ ಮಾಡಿಲ್ಲ ಅಂತೇಳಿ ದೂರನ್ನು ಕೊಟ್ಟಿದ್ದಾರೆ ಸಚಿವರು. ಇದು ಹೇಗೆ ಸಾಧ್ಯ ಅಂತೇಳಿ ಇದು ಅವರಿಬ್ಬರ ನಡುವೆ ಇರುವಂಥ ಮುನಿಸು. ನೆಕ್ಸ್ಟ್ ಹಂಗೆ ಸ್ವಲ್ಪ ಪಕ್ಕಕ್ಕೆ ಬರೋಣ, ಉತ್ತರ ಕನ್ನಡ ಜಿಲ್ಲೆಗೆ. ಅಲ್ಲಿ ಸಚಿವ ಮಂಕಾಳ್ ವೈದ್ಯ ವರ್ಸಸ್ ಆರ್ ವಿ ದೇಶಪಾಂಡೆ ಅವರು. ಆರ್ ವಿ ದೇಶಪಾಂಡೆ ಅವರಂತೂ ತುದಿಗಾಲಲ್ಲಿ ನಿಂತವ್ರೆ, ನಮ್ಗೆ ಯಾವಾಗ ಕೊಡ್ತೀರಾ ನಮಗೆ ಸಚಿವ ಸ್ಥಾನ ಅಂತೇಳಿ. ನಾನು ಹಿರಿಯ ಶಾಸಕನಿದ್ದೀನಿ, ಹಿರಿಯ ಅನುಭವ ಇದ್ದೀನಿ, ಸಾಕಷ್ಟು ಇಲಾಖೆಗಳಲ್ಲಿ ನಾನು ಜವಾಬ್ದಾರಿಯನ್ನು ತಗೊಂಡು ಕೆಲಸವನ್ನು ಮಾಡಿದ್ದೀನಿ, ನನ್ನನ್ನು ಬಿಟ್ಟು ಮಂಕಾಳ್ ವೈದ್ಯ ಅವರು ಕೊಟ್ಟಿದ್ದೀರಲ್ಲ ಅಂತೇಳಿ ಆರಂಭದಿಂದಲೇ ಒಳಗೊಳಗೆ ಅವರು ಮುನಿಸನ್ನು ವ್ಯಕ್ತಪಡಿಸ್ತಾ ಇದ್ರು. ಆಪ್ತರ ಬಳಿ ಕೂಡ ಅವ್ರು ಹೇಳ್ಕೊಂಡು ಬಂದಿದ್ರಂತೆ. ಅಲ್ಲೇನಾಯಿತು, ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲೂ ಕೂಡ ಇವರಿಬ್ಬರ ನಡುವೆ ವೈಮನಸ್ಸಾಯಿತು. ಜಿಲ್ಲೆಯಲ್ಲಿ ಕೆಲ ಹುದ್ದೆಗಳ ನೇಮಕ ವಿಚಾರದಲ್ಲೂ ಕೂಡ ತಿಕ್ಕಾಟ ಆಯಿತು. ಅದೆಲ್ಲ ಕೂಡ ಬಹಿರಂಗ ಆಯಿತು, ಯಾವುದು ಕೂಡ ಮುಚ್ಚುಮರೆ ಇಲ್ಲ. ಈ ರೀತಿಯಾಗಿ ಶಾಸಕರು ವರ್ಸಸ್ ಸಚಿವರ ನಡುವೆ ತಿಕ್ಕಾಟ ಮುನಿಸು ಇದೆಲ್ಲವೂ ಕೂಡ ಇದೆ. ಇದೆಲ್ಲವನ್ನು ಕೂಡ ಬದಿಗಿಡಬೇಕು, ನಮಗೆ ಸಚಿವ ಸ್ಥಾನವನ್ನು ಕೊಡಬೇಕು, ಮಂತ್ರಿಗಿರಿ ಸಿಗಬೇಕು ಅಂತೇಳಿ ಇವತ್ತೆಲ್ಲ ದೆಹಲಿಗೆ ಹೋಗಿದ್ದಾರೆ. ಎಲ್ಲರೂ ಹೋಗಿದ್ದಾರೆ, 30-35 ಜನ. ಹಾಗಾಗಿ ಇದೆಲ್ಲ ನೋಡ್ಬೇಕೇನೇನಾಗುತ್ತೆ ಅಂತ, ಇದರಲ್ಲಿ ಯಾರಿಗೆ ಕೋಕ್ ಯಾರಿಗೆ ಲಕ್ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಇದೆ. ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಿದ್ದಾರೆ ಅದೇ ಇಂಪಾರ್ಟೆಂಟ್.